ಗ್ಯಾಪಲ್ ಒಂದು ಸಿನಿಮಾ ಅನ್ನೋ ಒಂದು ಸಿನಿಮಾದ ಇವತ್ತು ಆಡಿಯೋ ರಿಲೀಸ್ ಆಗ್ತಾ ಇದೆ. ವೆರಿ ಹ್ಯಾಪಿ, ಯಾಕಂದರೆ ಮುಖ್ಯವಾದ ಏನಂತ ಹೇಳಿದ್ರೆ ಇದರ ನಿರ್ದೇಶಕರಾದಂಥ ಮಂಜು ನಮ್ಮ ಜೊತೆಯಲ್ಲಿದ್ದರು, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ಅವರ ಬೆಳೆಯೋ ಒಂದು ಲೆವೆಲಿಂದನೂ ಐ ಬಿನ್ ಸೀಯಿಂಗ್ ಹಿಮ್ ಆ್ಯಂಡ್ ವಾಚಿಂಗ್ ಹಿಮ್. ಬರೀ ಒಂದು ನಿರ್ದೇಶಕನಾಗಿ ಅಲ್ಲದೆ, ಅಸಿಸ್ಟೆಂಟ್ ಆಗಿ ಅಲ್ಲದೆ, ಅಭಿನಯನೂ ಸಹ ಮಾಡಿಕೊಂಡು ಇಸ್ ಕೈಂಡ್ ಆಫ್ ರಿಯಲಿ ವರ್ಕ್ಡ್ ವೆರಿ ಹಾರ್ಡ್ ವೇ ಗಾನ್ ಥ್ರೂ ವೆರಿ ಹಾರ್ಡ್ಶಿಪ್. ಇವತ್ತು ನಿರ್ದೇಶಕರಾಗಿದ್ದಾರೆ ಅಂತ ಹೇಳಿದ್ರೆ ನಂಗೆ ಖುಷಿ ಆಗುತ್ತೆ. ವಿಶ್ ಹಿಮ್ ಲಾಡ್ ಆಫ್ ಗ್ರೇಟ್ ಲಾಕ್. ಅಭಿನಂದನೆಗಳು ಸಹ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರೇಮ್ ಕುಮಾರ್ ಅಂತ ಅವರು ಸಹ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥವ್ರು. ಎಲ್ಲರಿಗೂ ಒಂದು ಪ್ರತಿಭೆ, ಕಲೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಹೊರತರುವಂಥ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಆ ಹೊರತರುವಂಥ ಪ್ರಯತ್ನ ಬೇರೆಯವರು ನಮ್ಮ ಮನೇಲಿ ಮಾಡ್ತಾಯಿದ್ರೆ ಅದು ವಿಲ್ ಬಿ ಉತ್ತೇಜನಪೂರ್ವಕವಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಅನ್ ಆರ್ಟ್ ವಾಟ್ ಎವರ್ ಇಟ್ಸ್ ದೇರ್ ಹಿಡನ್ ಆನ್ ಸಂಬಡಿ, ಐ ಥಿಂಕ್ ಇಟ್ ಶುಡ್ ಜಸ್ಟ್ ಬಿ ಎಕ್ಸಿಬಿಟೆಡ್ ಔಟ್. ಅಥವಾ ಅವರಿಗೆ ಒಂದು ಆಪರ್ಚುನಿಟಿ ಸಿಗಬೇಕು ಅದನ್ನು ಎಕ್ಸಿಬಿಟ್ ಮಾಡೋ ರೀತಿಯಲ್ಲಿ, ಅಥವಾ ಹೊರತರುವಂಥ ಒಂದು ಪ್ರಯತ್ನ ಅವ್ರಿಗೆ ಒಂದು ಸ್ಪೇಸ್ ನಾವೆಲ್ಲರೂ ಮಾಡಿಕೊಡ್ಬೇಕು. ಅದೇ ಎವ್ರಿಬಡಿ ಈಸ್ ರಿಯಲಿ ಟ್ಯಾಲೆಂಟೆಡ್. ಸೊ ಗ್ಯಾಪಲ್ ಒಂದು ಸಿನಿಮಾ ಅನ್ನೋವಂಥದ್ದು ಈ ರೀತಿಯ ಒಂದು ತಂಡದಿಂದ ಈ ಸಿನಿಮಾ ಮಾರ್ಪಟ್ಟಿದೆ. I'm sure it's not about a budget of a cinema, it's not about a stardom of the cinema who is involved in that. ಅಂದರೆ ದೊಡ್ಡ ಸ್ಟಾರ್ಸ್ ಇದ್ದಾರೆ ಅಥವಾ ಹೆಚ್ಚಿನ ಬಡ್ಜೆಟಿನ ಸಿನಿಮಾ ಅನ್ನೋ ಅಂಥದ್ದಲ್ಲ. ಒಂದು ಸಿನಿಮಾ ಮಾಡೋದ್ರ ಹಿಂದೆ ಏನು ಉದ್ದೇಶ ಇದೆ, ಅಥವಾ ಅವರ ಇಂಟೆನ್ಷನ್ ಏನು, ಅವರ ಪಡುವಂಥ ಹಾರ್ಡ್ ವರ್ಕ್ ಅದರಲ್ಲಿ ಏನು ಹಾಕಿರ್ತಾರೆ, ಎಷ್ಟು ಮಟ್ಟಿಗೆ ಅವ್ರು ಶ್ರಮ ವಹಿಸಿರ್ತಾರೆ, ಇದೆಲ್ಲದೂ ಐ ಥಿಂಕ್ ಇಟ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಆ್ಯಂಡ್ ಪೀಪಲ್ ಲೈಕ್ such team really needs a lot of encouragement from everyone. So please do encourage. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಧ್ವನಿ ಸುರುಳಿ ಸಮಾರಂಭಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಈಗಾಗಲೇ ಹಾಡನ್ನ ಕೂಡ ಕೇಳಿದ್ದೀರಾ ನೀವು. ನನಗೆ ಮೊದಲನೇ ಸಾಂಗ್ ತುಂಬ ಇಷ್ಟ. ನಾನು ಲಿರಿಕ್ ಮಾತ್ರ ಹೇಳಲ್ಲ, ಬೀಟ್ಸ್ ಮಾತ್ರ ಹೇಳ್ತೀನಿ. ನಾ 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 ನಾ. ಎಸ್, ಈ ಬೀಟ್ ನಂಗೆ ಯಾಕೋ ಗೊತ್ತಿಲ್ಲ, ತುಂಬಾ ಇಷ್ಟ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಇದನ್ನು. ಆ್ಯಂಡ್ ಆಬ್ವಿಯಸ್ಲಿ ನಾವು ಇದನ್ನೆಲ್ಲನೂ ಶೂಟಿಂಗ್ ಮಾಡಿದ್ದು ಒಂದು ಹಳ್ಳಿನಲ್ಲಿ. ನಾವು ಸಿನಿಮಾನಲ್ಲಿ ನೋಡಿರ್ತೀವಿ ಆ್ಯಂಡ್ ಕೇಳಿರ್ತೀವಿ ಹಳ್ಳಿ ಲೈಫ್ ಎಷ್ಟು ಕಷ್ಟ ಅಂತ. ಇಡೀ ಸಿನಿಮಾನ ನಾವು ಹಳ್ಳಿನಲ್ಲೇ ಶೂಟ್ ಮಾಡಿದ್ದೀವಿ. ಎಷ್ಟು ನೋಡೋಕ್ಕೆ ಮಾಡ್ರನ್ನಾಗಿ ಸಿನಿಮಾನಲ್ಲಿ ಕಾಣಲ್ಲ ನಾನು. ಒಂದು ಮುಗ್ಧ ಹಳ್ಳಿ ಹುಡುಗಿಯಾಗಿ ಬಜಾರಿ, ಮುಗ್ಧ ಮನಸ್ಸಿಂದ ಅಷ್ಟೇ, ಬಟ್ ಅವಳು ತುಂಬಾ ಬಜಾರಿ, ತುಂಬ ಮಾತಾಡ್ತಾಳೆ. ಬಾಯಿ ಬಡಿಕೆ ಮಂಗಳ ಅಂತಲೇ ಇಡೀ ಊರಲ್ಲಿ ಅವಳು ಫೇಮಸ್ ಆಗಿರ್ತಾಳೆ. ನನಗೂ ಹೀರೋಗೂ ಒಂದು ಎಕ್ಸ್ಟೆಂಡ್ ತನಕ ಲವ್ ಆಗುತ್ತೆ. ಚೆನ್ನಾಗಿದೆ, ಒಂಥರ ಲವ್ಲಿ ಆಗಿ. ಬಾಯ್ ಫ್ರೆಂಡ್ನು ಬಿಟ್ಕೊಡಲ್ಲ ನಾನು, ಅಟ್ ದ ಸೇಮ್ ಟೈಮ್ ನನ್ನೂ ನಾನು ಬಿಟ್ಕೊಡಲ್ಲ. ಅವನ್ನ ಒಳ್ಳೆಯ ಹತೋಟಿಯಲ್ಲಿ ಇಟ್ಕೊಂಡು ಇಡೀ ಸಿನಿಮಾ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೋಗಿದೆ. ಈ ಗ್ಯಾಪಲ್ಲಿ ನಾನು ಗ್ಯಾಪಲ್ಲಿ ಒಂದು ಸಿನಿಮಾ ಅಂತ ಮಾಡಿದ್ದೀನಿ. ವೆರಿ ಶಾರ್ಟ್ಲಿ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ನೀವೆಲ್ಲರೂ ಸಿನಿಮಾ ನೋಡಿ ನಮ್ಮ ಹೊಸ ಟೀಮ್ಗೆ ಹರಸಿ ಹಾರೈಸಿ. ಇವತ್ತು ನಮ್ಮ ಗ್ಯಾಪಲ್ ಒಂದು ಸಿನಿಮಾದ ಆಡಿಯೋ ರಿಲೀಸ್ ಆಗಿದೆ. ಸೊ ನಂಗೆ ತುಂಬ ಖುಷಿ ಆಗ್ತಿದೆ. ನಾನಂತೂ ಈಗ ಆಲ್ರೆಡಿ ಕೇಳಿದ್ದೀನಿ, ಸಾಂಗ್ನ ಕೇಳಿ ತುಂಬ ಖುಷಿಪಟ್ಟಿದ್ದೀನಿ. ಸೊ ಖಂಡಿತ ನೀವು ಆ ಎರಡು ಸಾಂಗ್ನ ಕೇಳಿ ಖಂಡಿತ ಖುಷಿ ಪಡ್ತೀರ ಅಂತ ಭರವಸೆ ಇಟ್ಟಿದ್ದೀನಿ. ಸೊ ಇವತ್ತು ಸಾಯಂಕಾಲ 7 ಗಂಟೆಗೆ ನೀವೆಲ್ಲರೂ ಬೇಕಾದ್ರೆ ಯೂಟ್ಯೂಬು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ಬೋದು. ನಮ್ಮ ಗ್ಯಾಪಲ್ ಒಂದು ಸಿನಿಮಾದ ಸಾಂಗ್ಗಳು ನಿಮಗೆ ಸಿಗುತ್ತೆ. ಸೊ ಖಂಡಿತ ಎಂಜಾಯ್ ಮಾಡ್ತೀರ ಅಂತ ಭರವಸೆ ಇಟ್ಟಿದ್ದೀನಿ. ಆಮೇಲೆ ನಾನು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂತಂದರೆ ಒಂದು ಪಕ್ಕಾ ಲೋಕಲ್ ಹಳ್ಳಿ ಕ್ಯಾರೆಕ್ಟ್ರು. ಸೊ ಯೂಶ್ವಲಿ ನಿಮ್ಗೆ ಗೊತ್ತಿರಬೇಕು ಹಳ್ಳೀಲಿ ಯಾವ ಥರ ಹುಡುಗರು ಗೆಟಪ್ ಇರುತ್ತೆ ಅಂತ. ಪಂಚೆ ಹಾಕ್ಕೊಂಡು, ನಿನ್ಗೆ ಟವಲ್ ಹಾಕ್ಕೊಂಡು, ಏನೆಲ್ಲ ಬಡ್ಡೈತದೆ ಬಾರ್ಲಾ ಹೋಗ್ಲಾ ಅಂತ. ಸೊ ಈ ಥರ ಒಂದು ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಇದು ಮಾಡಿದ್ದೀನಿ. ಸೊ ಓವರ್ ಆಲ್ ಸಿನಿಮಾ ಕಂಪ್ಲೀಟ್ ಕಾಮಿಡಿ ಜೊತೆಗೆ ಥ್ರಿಲ್ಲಿಂಗು. ಸೊ ಇದು ನನ್ನ ಗ್ಯಾಪಲ್ ಒಂದು ಸಿನಿಮಾದ ಪಾತ್ರ.
ಹೇಳಿದ್ದು ಅಂತಂದರೆ ಶಶಿ ನನಗೆ ಆಫ್ಟರ್ ಇದು ಮೂವಿ ಏನು ಅಂದರೆ ಆಫ್ಟರ್ ಎಲ್ಲ ಶೂಟಿಂಗ್ ಆದಮೇಲೆ ನನ್ನ ಹತ್ರ ಬಂದಂಥ ಮೊದಲನೇ ಸಿನಿಮಾ. ಕೇಳಿದ್ರು ಹಿಂಗೆ ಶೂಟಿಂಗ್ ಆಗಿದೆ, ಈ ಥರ ಸಾಂಗ್ಸ್ ಬೇಕು ಅಂತ ಕೇಳಿದಾಗ ಹಾಂ ಸರ್, ನನ್ನ ಹೆಸರು ಶಶಿಕುಮಾರ್ ಅಂತ. ನಾನು ಈ ಹಿಂದೆ 2 ಮೂವಿ ಮಾಡಿದ್ದೆ. 2 ಮೂವಿನೂ ಸಿನಿಮಾ ಒಂದು 70% 80% ಆಗ್ತಿದ್ದಂಗೆ ಸಿನಿಮಾ ನಿಂತೋಯ್ತು. ಬಿಕಾಸ್ ಸಮ್ ಡೈರೆಕ್ಟರ್ ಪ್ರಾಬ್ಲಮ್ಮು, ಪ್ರೊಡ್ಯೂಸರ್ ಪ್ರಾಬ್ಲಮ್ಮು. ಸೊ ನಾನು 2 ಇಯರ್ಸಿಂದನೂ ಈ ಸಿನಿಮಾದಲ್ಲಿ ಒಂದು ಅಚೀವ್ ಮಾಡಬೇಕು ಅಂತ ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಬಟ್ ನಾನು ಈ ಹಿಂದೆ ಹೇಳಿದ್ನಲ್ಲ, ಲೋ ಬಜೆಟ್ ಅನ್ನೋ ಸಿನಿಮಾಕ್ಕೆ ನಾನು ಆಡಿಷನ್ಗೆ ಹೋದಾಗ ಅಲ್ಲಿ ವಿಲನ್ ರೋಲ್ಗೆ ಅಂತ ಹೋದಾಗ ಅಂಥವ್ರು ಗೊತ್ತಿರಲಿಲ್ಲ. ಏನಾದರೂ ಒಂದು ಟ್ಯಾಲೆಂಟ್ ಇದೆ ಅಂತಲೇ ಅವ್ರು ಕೇಳಿದಾಗ ನಾನು ಇಲ್ಲ ಅಂತ ಹೇಳಿಲ್ಲ. ಸೊ ಈ ಸಿನಿಮಾನ ನಾನು ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಸೊ ಹಾಗಾಗಿ ಎಲ್ಲರೂ ಒಂದು ಸಪೋರ್ಟು ಇಂದ ಇವತ್ತು ಗ್ಯಾಪಲ್ಲಿ ಒಂದು ಸಿನಿಮಾ ಆಗಿದೆ. ಸೊ ಇನ್ನು ನಮ್ಮ ಕೆಲಸ ನಾವು ಕಂಪ್ಲೀಟಾಗಿ ಮಾಡಿದ್ವಿ. ಇನ್ನೇನೇ ಇದ್ದರೂ ನಿಮ್ಮ ಕೆಲಸ, ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲೇಬೇಕು. ಯಂಗ್ಸ್ಟರ್ಸ್ ಮೇಲೆ ಹೊಸ ಸಿನಿಮಾ ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಹೊಸ ಸಿನಿಮಾ ಇನ್ನೂ ತಂಡಗಳು ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್.
ವಿಲನ್ ಕ್ಯಾರೆಕ್ಟರ್ಸ್ ಕೋ ಆರ್ಟಿಸ್ಟ್ ಎಲ್ಲರೂ ಹೇಗೆ ಫ್ರೆಶ್ ಇದ್ದಾರೆ, ಸಿನಿಮಾನು ಒಂದು ಹಾಗೆ ಫ್ರೆಶ್ನೆಸ್, ಯು ಕ್ಯಾನ್ ಫೀಲ್ ದ ಫ್ರೆಶ್ನೆಸ್. ಅಂದ್ರೆ ನಾವಂದ್ರೆ ಒಂದು ರಿಸರ್ಚ್ ಅಂತ ಮಾಡಿದ್ದಾಗಲ್ಲ, ಸೊ ಇರೋದ್ರಲ್ಲೇ ಅಲ್ಲಿ ಒಂದು ನೇಟಿವಿಟಿಯಲ್ಲಿದೆ ಸಿನಿಮಾ. ತುಂಬಾ ಚೆನ್ನಾಗಿ ಬಂದಿದೆ. ಹೇಳ್ಬೇಕಂದ್ರೆ ಎಲ್ಲರೂ ನೀವು ಫ್ರೆಶ್ ಫೇಸ್ ಅಂತ ಅನ್ಕೋಬೋದಷ್ಟೇ, ಬಟ್ ಪರ್ಫಾರ್ಮೆನ್ಸ್ ಲೆಕ್ಕದಲ್ಲಿ ಬಂದಾಗ ಆಲ್ ಆರ್ ನಾಟ್ ಡನ್. ಏನೇ ಇರಲಿ ಸರ್, ನಾನು ಸಪೋರ್ಟ್ ಮಾಡ್ತೀನಿ ಸರ್. ಈ ಸೆಕೆಂಡ್ ಇಂದ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಸರ್, ನಿಮ್ಮ ಜೊತೆಲೇ ಇರ್ತೀನಿ ಅಂತಂದ್ರೆ. ಸೊ ಅದಾಗಿ 1 ವೀಕ್ ಇಲ್ಲ 4 ಡೇಸ್ಗೆ ಮೂವಿ ಪ್ಲಾನ್ ಮಾಡಿದ್ರೆ